ರಾಜಧಾನಿ ಬೆಂಗಳೂರಲ್ಲಿ ಮತ್ತೆ ಕಸದ ಸಮಸ್ಯೆ ಜಾಸ್ತಿ ಆಗಿಬಿಟ್ಟಿದೆ. ಕಸ ಡಂಪಿಂಗ್ ವಿರುದ್ಧವಾಗಿ ರೊಚ್ಚಿಗೆದ್ದಿರೋದು ಬೆಳ್ಳಹಳ್ಳಿ ಜನ. ದೊಡ್ಡಬಳ್ಳಾಪುರದ ಬೆಳ್ಳಹಳ್ಳಿ ಕ್ರಾಸ್ ಬಳಿಯಲ್ಲಿ ರಸ್ತೆ ಬಂದ್ ಮಾಡಿದ್ದಾರೆ. ಅವರು ರಸ್ತೆಗೆ ಅಡ್ಡಲಾಗಿ ಟ್ರ್ಯಾಕ್ಟರ್ಗಳನ್ನು ನಿಲ್ಲಿಸಿಬಿಟ್ಟಿದ್ದಾರೆ ಗ್ರಾಮಸ್ಥರು. ಯಾರು ಬರ್ಕೂಡದಲ್ಲಿ ಯಾವುದೇ ಕಾರಣಕ್ಕೂ ಇಲ್ಲಿ ಕಸ ಸುರಿಯಬಾರದು, ಯಾವುದೇ ಕಸದ ಲಾರಿಗಳು ಇಲ್ಲಿ ಬಂದು ಕಸ ಸುರಿಯಬಾರದು ಅಂತ ಹೇಳಿ ಬೆಳ್ಳಹಳ್ಳಿ ಜನ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಕಸದ ಲಾರಿಗಳಿಗೆ ಒಳಗಡೆ ಬರೋಕೆ ಅಲ್ಲಿ ಬಿಡ್ತಾ ಇಲ್ಲ. ಸೊ ಗ್ರಾಮಸ್ಥರ ಆಕ್ರೋಶ ಇದು. ಸುತ್ತಮುತ್ತಲಿನ ಗ್ರಾಮಸ್ಥರು ಈ ಥರ ಕಸ ತಂದು ನೀವು ಸುರಿದು ಅವ್ರು ಯಾರು ವಾಸ ಮಾಡೋಕ್ಕೆ ಆಗ್ತಾ ಇಲ್ಲ. ಇಲ್ಲಿ ಗಬ್ಬು ನಾರ್ತಾ ಇದೆ, ಇಲ್ಲಿ ದುರ್ವಾಸನೆ ಬರ್ತಾ ಇದೆ, ಕಾಯಿಲೆಗಳು ಬರ್ತಾ ಇವೆ, ನಾವಿಲ್ಲಿ ಕಸ ಹಾಕೋಕೆ ಬಿಡಲ್ಲ ಅಂತ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಬೆಂಗಳೂರಿಗೆ ಈ ಒಂದು ಕಸ ವಿಲೇವಾರಿ ಸಮಸ್ಯೆ ಸದ್ಯಕ್ಕೆ ಕಾಡುತ್ತಾ ಅಂತ ಪ್ರಶ್ನೆ ಇದೆ. ಇಲ್ಲಿ ಕಸ ವಿಲೇವಾರಿ ಮಾಡುವ ಲಾರಿಗಳಿಗೆ ಸ್ಥಳೀಯರ ವಿರೋಧ ಒಂದು ಕಡೆ ಇದೆ. ಗ್ರಾಮಗಳನ್ನು ಅಭಿವೃದ್ಧಿ ಮಾಡುವಂಥ ಭರವಸೆ ಹುಸಿಯಾಗಿದೆ ಇಲ್ಲಿ. ಈ ಹಿನ್ನೆಲೆಯಲ್ಲಿ ಬೆಳ್ಳಹಳ್ಳಿ ಮತ್ತು ದೊಡ್ಡಬಳ್ಳಾಪುರದ ಭೂಭರ್ತಿ ಘಟಕದ ಬಳಿಯಲ್ಲಿ ವಿರೋಧ ಆಗ್ತಾ ಇದೆ. ಕಸ ವಿಲೇವಾರಿ ಘಟಕದ ಆಸುಪಾಸಿನ ಗ್ರಾಮಗಳ ಅಭಿವೃದ್ಧಿ ಭರವಸೆ ಹುಸಿಯಾಗಿದೆ. ಇಲ್ಲಿ ಅಭಿವೃದ್ಧಿ ಮಾಡ್ತೀವಿ, ಕಸ ಸುರಿತಾ ಇದ್ದಾರೆ ಅಷ್ಟೇ. ಇಲ್ಲಿ ನಿಮ್ಮ ವಿಲೇಜ್ಗಳು ತುಂಬ ಚೆನ್ನಾಗಿ ಡೆವಲಪ್ ಮಾಡಿಬಿಡ್ತೀವಿ ಅಂತೆಲ್ಲ ಭರವಸೆ ಕೊಟ್ಟಿರ್ತಾರಲ್ಲ, ಅದ್ಯಾವುದು ಈಡೇರ್ತಾ ಇಲ್ಲ, ಹುಸಿಯಾಗಿದೆ ಇಲ್ಲಿ. ಆ ಕಾರಣಕ್ಕೆ ಏನು ಮಾಡ್ತಾ ಇದ್ದಾರೆ, ನಿವಾಸಿಗಳು ಪ್ರತಿಭಟನೆ ಮಾಡ್ತಾ ಇದ್ದಾರೆ.